ಹಾಯ್ ಗೈಸ್, ಬಿಗ್ ಬಾಸ್ ಸೀಸನ್ 13 ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಇದೆ. ಯಾರೆಲ್ಲ ಬಿಗ್ ಬಾಸನ್ನು ನೋಡ್ತಾ ಇದ್ರಿ ಆ್ಯಂಡ್ ಯಾರಿಗೆಲ್ಲ ನಾನು ಕೂಡ ಬಿಗ್ ಬಾಸಲ್ಲಿ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊತಿದ್ರಿ, ಅವ್ರಿಗೆಲ್ಲ ಒಂದು ಒಳ್ಳೆ ಅವಕಾಶ ನಿಮಗೆ ಕಲರ್ಸ್ ಕನ್ನಡ ಟೀಮ್ ಮಾಡಿಕೊಡ್ತಾ ಇದೆ. ಸೊ ಏನಂದರೆ, ಈ ಸರಿ ಬರ್ತಾ ಇರುವಂಥ ಬಿಗ್ ಬಾಸ್ ಕನ್ನಡ ಸೀಸನ್ 13 ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿ ಕೂತ್ಕೊಂಡು ಬೇರೆಯವ್ರಿಗೆ ವೋಟ್ ಮಾಡಿದ್ದು ಸಾಕು, ಇನ್ನು ನೀವು ಸ್ಕ್ರೀನ್ ಒಳಗಡೆ ಬನ್ನಿ, ನಿಮಗೆ ಬೇರೆಯವರು ವೋಟ್ ಮಾಡಲಿ ಅನ್ನೋ ಒಂದು ಅಪಾರ್ಚುನಿಟಿನ ಬಿಗ್ ಬಾಸ್ ಕನ್ನಡ ಸೀಸನ್ 13 ಟೀಮ್ ಅವರು ನಿಮಗೆ ಮಾಡಿಕೊಡ್ತಾ ಇದ್ದಾರೆ. ಸೊ ಸುಮಾರು ಜನ ಆಬ್ವಿಯಸ್ಲಿ ಬಿಗ್ ಬಾಸನ್ನು ಯಾರೆಲ್ಲ ನೋಡ್ತಾರೆ, ಯಾರೆಲ್ಲ ಎವ್ರಿ ಸೀಸನ್ನ ಫಾಲೋ ಮಾಡ್ತಾರೆ, ಅದರಲ್ಲಿ 100ರಲ್ಲಿ 90 ಜನಕ್ಕಾದರೂ ನಾನು ಬಿಗ್ ಬಾಸಲ್ಲಿ ಹೋಗಬೇಕಿತ್ತು, ನಾನು ಟಿ ವಿಲಿ ಕಾಣಿಸ್ಕೋಬೇಕು, ನಾನು ಬಿಗ್ ಬಾಸಿಗೆ ಬಂದರೆ ನನಗೂ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅನ್ನೋದೊಂದು ಮೈಂಡ್ಸೆಟ್ ಇದ್ದೇ ಇರುತ್ತೆ. ಆ ಥರ ಯಾರಾದರೂ ಇದ್ದರೆ ಇರ್ತೀರ ಪಕ್ಕ. ಸೊ ಅವ್ರಿಗೆಲ್ಲ ಒಂದು ಒಳ್ಳೆ ಅಪಾರ್ಚುನಿಟಿ, ಒಂದು ಒಳ್ಳೆ ಅವಕಾಶ. ಈ ರೀತಿ ಮುಂಚೆ ಕೂಡ ಮಾಡಿದ್ರು, ಮೋಸ್ಟ್ಲಿ ಬಿಗ್ ಬಾಸ್ ಸೀಸನ್ 6 ಈ ಥರ ಮಾಡಿದ್ರು ಅನಿಸುತ್ತೆ. ಆ್ಯಂಡ್ ಆ ಕಾಮನ್ ಮ್ಯಾನ್ ಕೊನೆವರೆಗೂ ಬಂದಿದ್ದರು ಆ್ಯಂಡ್ ರನ್ನರ್ ಅಪ್ ಆಗಿ ಕೂಡ ಅವರು ಹೊರಗೆ ಬರ್ತಾರೆ. ಆ್ಯಂಡ್ ನಿಮ್ಮಲ್ಲಿ ರನ್ನರ್ ಅಪ್ ಅಥವಾ ವಿನ್ನರ್ ಕೂಡ ಆಗುವಂಥ ಚಾನ್ಸಸ್ ನಿಮ್ಮಲ್ಲೂ ಯಾರಾದರೂ ಮಾಡ್ಬೋದು. ಆ್ಯಂಡ್ ನೋಡಿ, ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಏನಿಲ್ಲ, ಗೂಗಲಲ್ಲಿ colorskannada.jiohotstar.com ಅನ್ನೋ ಒಂದು ವೆಬ್ಸೈಟನ್ನು ಓಪನ್ ಮಾಡಿ, ಅಲ್ಲಿ ನೀವು ನಿಮ್ಮ ಫೋನ್ ನಂಬರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಒಂದು OTP ಬರುತ್ತೆ. ಸೊ ಆ OTPಯನ್ನು ನೀವು ಅಲ್ಲಿ ಹಾಕಿದ್ರೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಒಂದು ವೇಳೆ ನಿಮಗೆ OTP ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಫೋನು DND ಮೋಡಲ್ಲಿರುತ್ತೆ, ಡು ನಾಟ್ ಡಿಸ್ಟರ್ಬ್ ಅಂತ ಒಂದು ಮೋಡ್ ಇರುತ್ತೆ, ಅದು ಆನ್ ಆಗಿದ್ರೆ ನಿಮಗೆ OTP ಬರಲ್ಲ. ಸೊ ಫಸ್ಟು ಅದನ್ನು ಸರಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ OTP ಬರುತ್ತೆ. ಅದಾದಮೇಲೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಹೆಸರನ್ನು ಹಾಕಿ ಅದರ ಜೊತೆಗೆ ಒಂದು 3 ನಿಮಿಷದ ವಿಡಿಯೋನ ಅಪ್ಲೋಡ್ ಮಾಡಬೇಕು. ನೀವು ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು, ನೀವು ಬಿಗ್ ಬಾಸ್ಗೆ ಹೋದರೆ ಏನು ಮಾಡ್ತೀರಾ, ಸೊ ನಿಮ್ಮ ಇಂಟೆನ್ಷನ್ ಏನು, ಮುಖ್ಯವಾಗಿ ಲೈಕ್ ಬಿಗ್ ಬಾಸಿಗೆ ನೀವು ಯಾಕೆ ಬರಬೇಕಂತ ಅಂದ್ಕೊಂಡಿದ್ರೆ ಅದನ್ನು ನೀವು ಕಲರ್ಸ್ ಕನ್ನಡ ಟೀಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ನೀವೇನಾದರೂ ಹೇಳಿದ್ರೆ, ಅಥವಾ ಎಲ್ಲರೂ ಮಾಡಿರೋ ವಿಡಿಯೋಗಿನ್ನ ನಿಮ್ಮ ಒಂದು ವಿಡಿಯೋ ಏನಾದರೂ ವಿಭಿನ್ನ ರೀತಿಯಲ್ಲಿ ಇದ್ದರೆ, ಸೊ ನೀವು ಕೂಡ ಈ ಸೀಸನ್ನ ಅಥವಾ 13ನೇ ಸೀಸನ್ ಕನ್ನಡ ಬಿಗ್ ಬಾಸ್ಗೆ ನೀವು ಕೂಡ ಆಯ್ಕೆ ಆಗ್ಬೋದು. ಆ್ಯಂಡ್ ನೀವು ಬೇರೆಯವ್ರಿಗೆ ವೋಟ್ ಮಾಡೋದನ್ನು ನಿಲ್ಲಿಸಿ ನಿಮಗೆ ಬೇರೆಯವರು ವೋಟ್ ಮಾಡುವಂಥ ಒಂದು ಪೊಸಿಷನ್ಗೆ ನೀವು ಹೋಗ್ಬೋದು. ಇಲ್ಲಿಂದ ನಿಮಗೆ ಟರ್ನಿಂಗ್ ಪಾಯಿಂಟ್ ಕೂಡ ಸಿಗ್ಬೋದು. ಫಾರ್ಮಲ್ಲಿ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ಲೈಕ್ ನಿಮ್ಮ ನೋಡೋಕ್ಕೆ ಚೆನ್ನಾಗಿದ್ದೀರಾ, ಚೆನ್ನಾಗಿಲ್ವಾ, ನಿಮ್ಮ ಕೈ ಕಾಲು ನೆಟ್ಟಗಿದೆಯಾ ಇಲ್ವಾ, ಇದ್ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ. ಜಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ, ನಿಮ್ಮ ಲಕ್ ಚೆನ್ನಾಗಿದ್ದರೆ ನಿಮಗೆ ಬಿಗ್ ಬಾಸ್ಗೆ ಹೋಗುವಂಥ ಅಪಾರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ವಿಡಿಯೋ 3 ನಿಮಿಷಕ್ಕಿಂತ ಕಮ್ಮಿ ಇರಬೇಕು, 3 ನಿಮಿಷಕ್ಕಿಂತ ಜಾಸ್ತಿ ಇರಬಾರ್ದು. ಆ್ಯಂಡ್ ವಿಡಿಯೋ ಫೈಲ್ 50 MBಗಿನ್ನ ಕಮ್ಮಿ ಸೈಜ್ದಾಗಿರಬೇಕು. ಸೊ ಅದು ಆವಾಗ ಮಾತ್ರ ನಿಮ್ಗೆ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ. ಸಬ್ಮಿಟ್ ಕೊಟ್ಟ ಮೇಲೇ ನಿಮ್ಮ ಒಂದು ಫಾರ್ಮ್ ಸಬ್ಮಿಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಮತ್ತೆ ಕ್ಲೋಸ್ ಮಾಡಿದ್ರೂ ಕೂಡ ಮತ್ತೆ ಎನಿ ಟೈಮ್ ನೀವು ಇನ್ನೊಂದು ಫಾರ್ಮನ್ನು ಫಿಲ್ ಮಾಡ್ಬೋದು. ಬಟ್ ಒಂದು ಸಾರಿ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಅದೇ ನಂಬರಿಂದ ಇನ್ನೊಂದು ಸಾರಿ ಫಾರ್ಮನ್ನು ಫಿಲ್ ಮಾಡೋಕ್ಕಾಗಲ್ಲ. ಈ ಒಂದು ಅಪಾರ್ಚುನಿಟಿ ಅಥವಾ ಈ ಒಂದು ಫಾರ್ಮ್ ಓಪನ್ ಆಗೋದು ಎಷ್ಟು ದಿನ ಇದೆ ಅಂತ ಗೊತ್ತಿಲ್ಲ. ಸೊ ಅದು ಕ್ಲೋಸ್ ಆಗೋದಕ್ಕಿಂತ ಮುಂಚೆ ಫಾರ್ಮನ್ನು ಫಿಲ್ ಮಾಡಿ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿ, ನೀವು ಕೂಡ ಬಿಗ್ ಬಾಸ್ ಸೀಸನ್ 13ಗೆ ಬರುವಂಥ ಚಾನ್ಸನ್ನು ನಿಮ್ಮದಾಗಿಸ್ಕೊಳ್ಳಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.